ಪರೋಟಾ ಅಂದ್ರ ಎಲ್ಲಾರ್ಗು ಇಷ್ಟ ರೀ. ಅದ್ರೊಳಗುನು ಪನ್ನೀರ್ ಪರೋಟಾ ಅಂದ್ರ ಮಕ್ಕಳಿಗೆ ಫೇವ್ರೇಟ್. ನಾನಿವತ್ತ ಅದನ್ನ ಮಾಡಾಕತ್ತೇನಿ. ನೋಡೋಣ ಬರ್ರಿ ಅದನ್ನ ಹೆಂಗ್ ಮಾಡೋದು ಅಂತಂದ್. ನಾನಿಲ್ಲೇ 2 ಬೌಲ್ ಗೋಧಿ ಹಿಟ್ಟು ತಗೊಂಡ್ ಅದಕ್ಕೊಂದ್ ಸ್ವಲ್ಪ ಅಜ್ವಾನನ್ನ ತಿಕ್ಕಿ ಹಾಕೊಳಕತ್ತೇನ್ರಿ. ರುಚಿಗೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡ ಇದನ್ನ ನಾವು ಮೊದಲೆಲ್ಲಾ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಟ್ಟಿನ ಜೊತೆ ಅದೆಲ್ಲಾ ಸಾಮಾನ ಮಿಕ್ಸ್ ಮಾಡ್ಕೊಂಡ ಈ ತರ ಆದ್ಮೇಲೆ ನಾವು ನೀರ್ ಹಾಕೊಂಡ ಬಾಳ ಗಟ್ಟಿನೂ ಆಗ್ಬಾರ್ದು, ಬಾಳ ತಿಳುವೂ ಆಗ್ಬಾರ್ದು. ಒಂದ್ ಹವಣಿ ಇದನ್ನ ಚಪಾತಿ ಹಿಟ್ಟನ್ನ ಹಾಕೊಂಡ ಈ ತರ ಮತ್ತೊಂದ್ ಟೇಬಲ್ ಸ್ಪೂನ್ ಎಣ್ಣಿ ಹಾಕೊಂಡ ಒಂದ್ 10 to 15 ಮಿನಿಟ್ ನಾವ್ ಇದನ್ನ ರೆಸ್ಟ್ ಇಡೋಣ್ರಿ. ಇದು ಹಿಟ್ಟ ರೆಸ್ಟ್ ಆಗ್ತೈತಿ ಅಲ್ಲಿ ಮಟ ನಾವು ಫಿಲ್ಲಿಂಗ್ ಗೆ ರೆಡಿ ಮಾಡ್ಕೊಳೋಣ್ರಿ. ನಾನಿಲ್ಲಿ ಫಿಲ್ಲಿಂಗ್ ಗೆ 250 ಗ್ರಾಮ್ ಪನ್ನೀರ್ ತಗೊಂಡೇನಿ. ನಾ ಬರೇ ಪನ್ನೀರ್ ಅಷ್ಟ ತಗೊಂಡೇನಿ. ನೀವು ಪನ್ನೀರ್ ಮತ್ತ ಆಲೂಗಡ್ಡಿನೂ ತಗೋಬೋದ್ರಿ ಇದ್ರ ಜೊತೆ. ನಾ ಬರೀ ಪನ್ನೀರ್ ಪರೋಟಾ ಅಷ್ಟ ಮಾಡಾತೀನಿ. ಸೊ ನಾನಿಲ್ಲಿ ಉಳ್ಳಾಗಡ್ಡಿನ ಸಣ್ಣಗ ಹೆಚ್ಕೊಳಕತ್ತೇನಿ. ಉಳ್ಳಾಗಡ್ಡಿ ಹೆಚ್ಕೊಂಡು ಅದಕ್ಕೊಂದ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೂ ಸಣ್ಣಾಗಿ ಹೆಚ್ಕೊಂಡೇನಿ. ಈಗ ತುರ್ದಿಟ್ಕೊಂಡಂತ ಪನ್ನೀರಿಗೆ ನಾವ್ ಏನೇನ್ ಸಣ್ಣಾಗಿ ಹೆಚ್ಕೊಂಡೇವಲ್ರಿ, ಹಸಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಮತ್ತೊಂದ್ ಸ್ವಲ್ಪ ಅಜ್ವಾನನು ತಿಕ್ಕಿ ಹಾಕೋಬೇಕ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕೊಂಡ ಇದನ್ನ ಸ್ಟಫಿಂಗ್ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಕೆಲವು ಮಂದಿ ಈ ಪರೋಟಾ ಮಾಡಬೇಕಾದ್ರೆ ಈ ಸ್ಟಫಿಂಗ್ ಒಳಗ ಗರಂ ಮಸಾಲೆ, ಚಿಲ್ಲಿ ಫ್ಲೆಕ್ಸ್ ಅಂತಂದ ಬಾಳ ಏನೇನು ಹಾಕ್ತಾರ್ರಿ. ಬಟ್ ನಾ ಅದೇನು ಹಾಕಿಲ್ಲ. ಅಗ್ದಿ ಸಿಂಪಲ್ ಮಾಡಾಕತ್ತೇನಿ. ಯಾಕಪ್ಪಾ ಅಂತಂದ್ರ ಎಷ್ಟ್ ಸಿಂಪಲ್ ಇರ್ತೈತಿ ಅಷ್ಟ ಮಕ್ಕಳ ಇಷ್ಟ ಪಡ್ತಾರ ತಿನ್ನಾಕ. ಬಾಳ್ ಮಸಾಲಿ ಮಸಾಲಿ ಅಂದ್ಬಿಟ್ಲೆ ಅವ್ರಿಗೂ ಇಷ್ಟ ಆಗಂಗಿಲ್ಲ. ಈ ಕಡೆ ನಮ್ ಹಿಟ್ಟನು ಪರಾಟ ಮಾಡಾಕ ರೆಡಿ ಐತ್ರಿ. ಸೊ ನಾ ಈ ತರ ಇದನ್ನೆಲ್ಲ ಸ್ಟಫಿಂಗ್ ಮಾಡ್ಕೊಂಡು ಚಂದಾಗ ಲಟ್ಟಿಸ್ಕೊಂಡಾಗತ್ತೇನಿ. ನೀವು ಇದು ಒಡಿಲಾರ್ದಂಗ ಲಟ್ಸಬೇಕಾರ ಇದು ಸ್ಟಫಿಂಗ್ ಎಲ್ಲ ಹೊರಗ್ ಬರ್ಲಾರ್ದಂಗ ನೋಡ್ಕೊಂಡ ಚಂದಾಗ ಲಟ್ಟಿಸ್ರಿ. ಆಮೇಲೆ ಈ ಕಡೆ ತವಿ ಕಾದಾದ್ಮ್ಯಾಗ ಒಂದ್ ಸ್ವಲ್ಪ ಎಣ್ಣಿ ಹಾಕೊಂಡು ನಾವ್ ಲಟ್ಟಿಸ್ಕೊಂಡಂತ ಪರಾಟನ ಈ ಕಡೆ ನಾವ್ ಚಪಾತಿ ಹೆಂಗ್ ಬೇಯಿಸ್ಕೊಂತೇವಲ್ರಿ ಹಂಗ ಬೇಯಿಸ್ಕೋಬೇಕು. ಇದೇ ತರ ನಾ ಎಲ್ಲಾ ಪರೋಟಾನು ಮಾಡಿ ಇಟ್ಕೊಳಕತ್ತೀನಿ. ನೋಡಿದ್ರಲ್ಲ ಎಷ್ಟ್ ಈಸಿ ಐತಿ ಇದನ್ ಮಾಡುದ್ ಅಂತಂದ್. ನೀವು ಬೆಳಗ್ಗೆ ಮಕ್ಕಳ ಟಿಫಿನ್ ಆಗ್ಬೋದು ಅಥವಾ ಬ್ರೇಕ್ಫಾಸ್ಟ್ ಆಗ್ಬೋದು, ನೀವು ಈಸಿಲಿ ಇದನ್ನ ಮನ್ಯಾಗನ ಮಾಡ್ಕೋಬಹುದು. ನಿಮಗೇನಾರ ನಾ ಮಾಡುವಂತ ರೆಸಿಪೀಸ್ ಇಷ್ಟ ಆದ್ರ, ಸಿಂಪಲ್ ಅನ್ಸಿದ್ರ ನನ್ ಪೇಜ್ ಅನ್ನ ನೀವು ಫಾಲೋ ಮಾಡ್ಕೊರಿ. ಯೂಟ್ಯೂಬ್ ಒಳಗ್ ನೋಡಾಕತ್ತಿದ್ರ ನನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಫೇಸ್ಬುಕ್ ಒಳಗ್ ನೋಡಾಕತ್ತೀರಪ್ಪಾ ಅಂತಂದ್ರ ನನ್ ಪೇಜ್ ಅನ್ನ ಫಾಲೋ ಮಾಡ್ಕೊರಿ. ಮತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ನಂಗೆ ಕಮೆಂಟ್ ಮಾಡ್ರಿ. ನಾ ಆ ರೆಸಿಪಿನ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೋತೇನಿ. ನೀವೇನಾದ್ರೂ ಈ ಪರಾಟನ ಟ್ರೈ ಮಾಡಿದ್ರೆ ಟೇಸ್ಟ್ ಹೆಂಗಾಗಿತ್ತು ಅಂತಂದು ನನ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.